ಓಂ ನಮಃ ಶಿವಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಏಪ್ರಿಲ್ 3ನೇ ವಾರ ಈ ರಾಶಿಗೆ ತುಂಬಾ ಲಕ್ಕಿ. ಮಾಲವ್ಯ ರಾಜಯೋಗದಿಂದ ರಾಜವೈಭೋಗ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗಿ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿ ಬರುವಂತಹ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮುದ್ದಿಸಿ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ನಾನು ಪ್ರತಿ ಸಲನೂ ಹೇಳ್ತೇನೆ, ಆದರೆ ಕೆಲವರು ಅದನ್ನೇ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಡೇಟ್ ಆಫ್ ಬರ್ತನ್ನು ನಮೂದಿಸುವ ಜೊತೆಗೆ ನಿಮ್ಮ ಸಮಸ್ಯೆ ಏನು ಅಂತ ಬರ್ತು ಕಳುಹಿಸಿ. ಹಾಗೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ನೀವು ಕೇಳಬಹುದು. ಖಂಡಿತವಾಗ್ಲೂ ಅದು ಇಷ್ಟ ಆದರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಏಪ್ರಿಲ್ 3ನೇ ವಾರ ಶುಕ್ರನು ಮೀನು ರಾಶಿಯಲ್ಲಿ ಚಲಿಸುವಂಥದ್ದು. ಇದು ಮಾಲವ್ಯ ರಾಜಯೋಗದ ಸೃಷ್ಟಿಗೆ ಕಾರಣವಾಗುತ್ತೆ. ಈ ರಾಜಯೋಗದ ಪ್ರಭಾವದಿಂದ ಕೆಲವು ರಾಶಿಯ ಜನರ ಅದೃಷ್ಟ ಬದಲಾಗಲಿದೆ. ಏಪ್ರಿಲ್ 3ನೇ ವಾರ ಯಾವ ರಾಶಿಗೆ ತುಂಬಾ ಚೆನ್ನಾಗಿದೆ. ಏಪ್ರಿಲ್ 3ನೇ ವಾರದಲ್ಲಿ ಶುಕ್ರನು ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ನೆಲೆಸಿರುವುದರಿಂದ ಮಾಲವ್ಯ ರಾಜಯೋಗ ರೂಪುಗೊಳ್ಳುವಂಥದ್ದು. ಮಾಲವ್ಯ ರಾಜಯೋಗದ ಪ್ರಭಾವದಿಂದಾಗಿ ಈ ವಾರ ಈ 5 ರಾಶಿ ಚಿಹ್ನೆಗಳ ಜನರು ಆಸ್ತಿ ಆಗಿರ್ಬೋದು, ವೃತ್ತಿ ಪ್ರಯೋಜನ ಆಗಿರ್ಬೋದು, ಕುಟುಂಬ ವಿಷಯದಲ್ಲಿ ಆಗಿರ್ಬೋದು ಸಾಕಷ್ಟು ಸಂತೋಷವನ್ನು ಪಡೆಯಲಿದ್ದಾರೆ. ಈ 5 ರಾಶಿ ಚಿಹ್ನೆಗಳ ಜನರಿಗೆ ಈ ವಾರ ಗೌರವ, ಯಶಸ್ಸು ದೊರೆಯುವಂಥದ್ದು. ಏಪ್ರಿಲ್ 3ನೇ ವಾರ ಈ ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು? ಹಾಗೆಯೇ ಪ್ರತಿಯೊಂದು ಗ್ರಹ ಸಂಚಾರ ಕೂಡ 12 ರಾಶಿಗೆ ಕೂಡ ಪರಿಣಾಮ ಬೀರುವಂಥದ್ದು. ಅದರಲ್ಲಿ ಕೆಲವರಿಗೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ರಾಶಿ ಗ್ರಹಗಳ ಸಂಚಾರ. ಹಾಗೆಯೇ ವೃಷಭ ರಾಶಿಗೆ ಹೇಗಿರುತ್ತೆ ಅಂದರೆ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಕಾಣಬಹುದು. ಈ ವಾರ ವೃಷಭ ರಾಶಿಯವರಿಗೆ ವಾರದ ಆರಂಭ ಉತ್ತಮವಾಗಿರುತ್ತೆ. ನಿಮ್ಮ ಎಲ್ಲ ಯೋಜಿತ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತವೆ. ಈ ಕಾರಣದಿಂದಾಗಿ ನೀವು ಅದ್ಭುತ ಉತ್ಸಾಹ, ಆತ್ಮವಿಶ್ವಾಸವನ್ನು ಕಾಣುವಿರಿ. ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಈ ಸಮಯ ತುಂಬ ಶುಭ. ಮನೆಯ ಮತ್ತು ಹೊರಗೆ ನಿಮ್ಮ ಗೌರವ ಹೆಚ್ಚಾಗುತ್ತೆ. ನೀವು ಯಾವುದೇ ಕೆಲಸ ಮಾಡಿದರೂ ಜನರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಈ ವಾರ ನೀವು ನಿಮ್ಮ ಆಪ್ತ ಸ್ನೇಹಿತರು, ಕುಟುಂಬ ಸದಸ್ಯರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ಯಾರನ್ನ ಕುರುಡಾಗಿ ನಂಬಲಿಕ್ಕೆ ಹೋಗಬೇಡಿ. ವಾರದ ದ್ವಿತೀಯಾರ್ಧದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಅದು ನಿಮಗೆ ವಿಭಿನ್ನ ಉತ್ಸಾಹವನ್ನು ನೀಡುತ್ತೆ. ಈ ಸಮಯದಲ್ಲಿ ಯಾರೊಂದಿಗೂ ಕೆಟ್ಟದಾಗಿ ವರ್ತಿಸಲಿಕ್ಕೆ ಹೋಗಬೇಡಿ. ಆದಷ್ಟು ನೀವಾಗಿರಿ ಅಂತ ಹೇಳ್ತಾ ಈ ವಾರ ತುಂಬಾ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿಗೆ. ನಿಮಗೆ ಸಾಕಷ್ಟು ಸಂತೋಷ ಸಿಗಲಿದೆ. ಈ ವಾರ ಸಿಂಹರಾಶಿ ಜನರು ಸಾಕಷ್ಟು ಸಂತೋಷವನ್ನು ತರುವಂಥದ್ದು. ಈ ವಾರದ ಆರಂಭದಲ್ಲಿ ನಿಮ್ಮ ಕುಟುಂಬದ ಪ್ರೀತಿ ಪಾತ್ರ ಸದಸ್ಯರಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆಯಬಹುದು. ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಭೂ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಬಯಸುವವರಿಗೆ ಈ ವಾರ ಬಹಳ ಪ್ರಯೋಜನಕಾರಿ. ಈ ವಾರದ ಅಂತ್ಯದ ವೇಳೆಗೆ ಈ ನಿಟ್ಟಿನಲ್ಲಿ ನಿಮ್ಮ ವ್ಯವಹಾರ ಏನಿರುತ್ತೆ ಒಂದನ್ನು ಅಂತಿಮಗೊಳಿಸಬಹುದು. ವಿದೇಶದಲ್ಲಿ ವೃತ್ತಿ ಮತ್ತು ವ್ಯವಹಾರ ಮಾಡ್ತಾ ಇದ್ದವರಿಗೆ ಅವರದರಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯುವಂಥದ್ದು. ದೀರ್ಘಕಾಲದಿಂದ ವ್ಯವಹಾರವನ್ನು ವಿಸ್ತರಿಸುವ ಬಗ್ಗೆ ಯೋಚಿಸುತ್ತಿರುವ ಈ ರಾಶಿಯ ಜನರು ಯಶಸ್ಸನ್ನು ಪಡೆಯಬಹುದು. ಆದಾಗ್ಯೂ ಈ ವಾರ ನಿಮ್ಮ ಮನೆಯ ಒಳಾಂಗಣಕ್ಕಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಇದು ಸಿಂಹರಾಶಿಗೆ ಈ ವಾರ. ಅಂದರೆ ಸಿಂಹರಾಶಿಯ ಸಮಯ ಈಗ ಅಷ್ಟು ಚೆನ್ನಾಗಿಲ್ಲದಿದ್ದರೂ ಕೂಡ ಈ ಒಂದು ಕೆಲವು ಗ್ರಹ ಸಂಚಾರ ಏನಿರುತ್ತೆ ಅದು ತುಂಬಾ ಒಳ್ಳೆಯದು ಮಾಡುತ್ತೆ. ಕೆಲವೊಂದು ವಿಷಯದಲ್ಲಿ ನಾನು ಈಗಾಗಲೇ ಹೇಳ್ತಾ ಇರ್ತೇನೆ, ಒಂದೊಂದು ಗ್ರಹದ ಸಂಚಾರವು ಕೆಲವು ರಾಶಿಗೆ ತುಂಬಾ ಇಷ್ಟು ಸಮಯ ಅಂತ ಒಳ್ಳೆಯದು ಮಾಡೇ ಮಾಡುತ್ತೆ. ತುಲಾ ರಾಶಿ ಸ್ಥಗಿತಗೊಂಡ ಕಾರ್ಯಗಳು ಪೂರ್ಣಗೊಳ್ಳುವ. ತುಲಾ ರಾಶಿಯವರಿಗೆ ಈ ವಾರ ಅದೃಷ್ಟ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸ ಈ ವಾರ ಪೂರ್ಣಗೊಳ್ಳುವುದನ್ನು ಕಾಣಬಹುದು. ಅಲ್ಲದೆ ಈ ವಾರ ನೀವು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಪಡೆಯುತ್ತೀರಿ. ದೀರ್ಘಕಾಲದಿಂದ ತಮ್ಮ ಕೆಲಸದ ಕ್ಷೇತ್ರದಲ್ಲಿ ವರ್ಗಾವಣೆಯ ಬಗ್ಗೆ ಯೋಚಿಸ್ತಾ ಇರುವವರ ಆಸೆ ಈ ವಾರ ಈಡೇರಬಹುದು. ಉದ್ಯೋಗಿಗಳಿಗೆ ಈ ವಾರ ಹೆಚ್ಚುವರಿ ಆದಾಯದ ಮೂಲಗಳು ಇರುತ್ತವೆ. ಈ ವಾರದ ದ್ವಿತೀಯಾರ್ಧದಲ್ಲಿ ವೃತ್ತಿ ಜೀವನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಮಾಡುವ ಯಾವುದೇ ಪ್ರಯಾಣಗಳು ನಿಮಗೆ ಪ್ರಯೋಜನಕಾರಿ ಆಗಲಿದೆ ಮತ್ತು ಈ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ. ವೈವಾಹಿಕ ಜೀವನ ಆನಂದಮಯವಾಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬರುವಂಥದ್ದು ಧನುರಾಶಿ. ಈ ವಾರ ನಿಮಗೆ ತುಂಬ ಶುಭವಾಗಿರುತ್ತೆ. ಧನುರಾಶಿ ಜನರು ಹಿಂದಿನ ವಾರಕ್ಕಿಂತ ಈ ವಾರ ಹೆಚ್ಚು ಶುಭ ಹೊಂದಲಿದ್ದಾರೆ. ಈ ವಾರ ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ. ವಾರದ ಆರಂಭದಲ್ಲಿ ನೀವು ಜೀವನದ ಪ್ರತಿಯೊಂದು ಅಂಶದಲ್ಲೂ ಜನರು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಹಿರಿಯರು ಕಿರಿಯರು ಇಬ್ಬರೂ ಕೆಲಸದ ಸ್ಥಳದಲ್ಲಿ ನಿಮಗೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ. ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿರುವವರು ಈ ವಾರ ಅಪೇಕ್ಷಿತ ಅವಕಾಶಗಳನ್ನು ಪಡೆಯಬಹುದು. ಧನುರಾಶಿ ಮಹಿಳೆಯರು ಕೂಡ ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು. ವಿದೇಶಗಳಿಗೆ ಸಂಬಂಧಿಸಿದ ಕೆಲಸ ಮಾಡುವ ಈ ರಾಶಿಯ ಜನರು ಈ ವಾರದ ದ್ವಿತೀಯಾರ್ಧದಲ್ಲಿ ವಿಶೇಷ ಪ್ರಯೋಜನ ಪಡೆಯಬಹುದು. ಆದಾಗ್ಯೂ ಈ ವಾರ ನೀವು ಪ್ರೀತಿಯ ಜೀವನದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಒಳ್ಳೆಯದು.
ಬಾಕಿ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿದೆ. ಹಾಗೆ ಮೀನರಾಶಿ ಕುಟುಂಬದಲ್ಲಿ ಸಂತಸ ನೆಲೆಸಲಿದೆ. ಮೀನರಾಶಿಯವರು ಈ ವಾರ ಕುಟುಂಬದ ವಿಷಯದಲ್ಲಿ ಸಂತೋಷವನ್ನು ಪಡೆಯಲಿದ್ದಾರೆ. ವಾರದ ಆರಂಭದಲ್ಲಿ ಕುಟುಂಬದ ಪ್ರೀತಿಪಾತ್ರ ಸದಸ್ಯರ ಸಾಧನೆಯೊಂದಿಗೆ ಸಂತೋಷದ ವಾತಾವರಣವಿರುತ್ತೆ. ವಿದೇಶದಲ್ಲಿ ವೃತ್ತಿ ಅಥವಾ ವ್ಯವಹಾರ ಮಾಡಲು ಇಚ್ಛಿಸ್ತಾ ಇರುವವರು ತಮ್ಮ ದಾರಿಯಲ್ಲಿನ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ. ನೀವು ಕುಟುಂಬದ ಸದಸ್ಯರೊಂದಿಗೆ ವಿವಾದವನ್ನು ಹೊಂದಿದ್ದರೆ ನೀವು ಹಿರಿಯರಿಂದ ಸಹಾಯ ಪಡೆಯಬಹುದು. ಈ ವಾರದಲ್ಲಿ ನಿಮ್ಮ ಬುದ್ಧಿವಂತಿಕೆ, ಕಠಿಣ ಪರಿಶ್ರಮದ ಆಧಾರದ ಮೇಲೆ ಕೆಲಸದಲ್ಲಿ ಗೌರವ, ಖ್ಯಾತಿ ಗಳಿಸಲು ನಿಮಗೆ ಸಾಧ್ಯವಾಗುತ್ತೆ. ನೀವು ಬಹಳ ಸಮಯದ ನಂತರ ಪ್ರೀತಿ ಪಾತ್ರರನ್ನು ಭೇಟಿಯಾಗ್ತೀರಿ. ಮೀನರಾಶಿಗೆ ಸೇರಿದ ವ್ಯಕ್ತಿಯು ಪ್ರೇಮ ಸಂಬಂಧದಲ್ಲಿ ಏನಾದರೂ ಇದ್ದರೆ ಅವರು ತಮ್ಮ ಕುಟುಂಬದವರಿಂದ ತಮ್ಮ ಸಂಬಂಧಕ್ಕೆ ಅನುಮೋದನೆ ಪಡೆಯಬಹುದು. ಹಾಗೆಯೇ ಯಾವುದೇ ಒಂದು ರಾಶಿಗೆ ಕೂಡ ಸಮಯ ಒಳ್ಳೆಯದೇ ಇರುವುದಿಲ್ಲ. ಕೆಲವು ಗ್ರಹ ಗತಿಯಿಂದ ಅಥವಾ ತಮ್ಮ ಏನೋ ಒಂದು ಶನಿಯಿಂದ ಅಥವಾ ರಾಹುಕೇತುವಿಂದ ಕೆಲವೊಂದು ಸಮಯ ಅಷ್ಟು ಚೆನ್ನಾಗಿರುವುದಿಲ್ಲ ಕೆಲವು ರಾಶಿ. ಆದರೆ ಈ ಗ್ರಹ ಸಂಚಾರ ಏನಿರುತ್ತೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ಕೆಲವು ರಾಜಯೋಗ ಆಗಿರ್ಬೋದು ಅಥವಾ ಸಂಯೋಗ, ಒಂದು ರಾಶಿ ಇನ್ನೊಂದು ರಾಶಿಯ ಜೊತೆಗೆ ಗ್ರಹಗಳ ಜೊತೆಗೆ ಸಂಯೋಗ ಆದಾಗ ತುಂಬಾ ಚೆನ್ನಾಗಿರುತ್ತೆ ಇಂತಿಷ್ಟು ದಿನ ಅಂತ.